ನಮಸ್ಕಾರ. ಪ್ರಣವ್ ಟು ವಿಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀನಿ. ಇವರು ಆಟಿಸಮ್ಗೆ ಹೇಗಿರುತ್ತೆ, ಆರ್ಟಿಸ್ಟಿಕ್ ವಿಶೇಷ ಚೇತನ ಮಕ್ಕಳು ಹೇಗಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನಿಮ್ಮೆಲ್ಲರಿಗೂ ತಿಳುವಳಿಕೆಗಾಗಿ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ನಮಗೆ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀನಿ. ಇವ್ರಿಗೆ ಸ್ವಲ್ಪ ಹೇಗಿರುತ್ತೆ ಅಂತಂದರೆ ಅವ್ರ ಮೂಡ್ ಸಿಂಗ್ ಮೇಲೆ ಹೋಗುತ್ತೆ. ಈಗ ನೋಡಿ, ನಾನು ಕೆಲವೊಂದಿಷ್ಟು ಅವನಿಗೆ ಕೇಳ್ತೀನಿ, ಅವನು ಹೇಗೆ ರಿಯಾಕ್ಷನ್ ಮಾಡ್ತಾನೆ ನೋಡೋಣ. ಪ್ರಣವ್, ಬಾಚಣಿಕೆ ಎತ್ಕೋ, ಬಾಚಣಿಕೆಯಲ್ಲಿ ತೋರಿಸು, ಬಾಚ್ಕೋ ಬಾಚ್ಕೋ ಬಾಚ್ಕೋ, ನೀನಾಗೆ ಬಾಚ್ಕೋ, ಸೀದಾ ಹಿಡ್ಕೋ. ಗುಡ್, ವೆರಿ ಗುಡ್. ಇವ್ರಿಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನೀವು ಅವ್ರು ಏನು ಮಾಡ್ತಾರೋ ಅವ್ರಿಗೆಲ್ಲ ವೆರಿ ಗುಡ್ ಅಂತ ಹೇಳ್ತಾ ಇರಬೇಕು. ಅವ್ರಿಗೆ ನೀವು ಎಷ್ಟು ಪ್ರಶಂಸೆ ಮಾಡ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ನೀವು ಮಾಡಿಸ್ತಾ ಹೋಗಿ. ನೋಡಿ, ನಮ್ಮ ಪ್ರಣವನೇ ಎಷ್ಟಾಯಿತು. ಈಗ ಏನಿಲ್ಲ, ಅವನು ಮಾಡ್ತಾ ಇದ್ದಂಗೆ ಅವನು ಏನು ಅಂದರೆ, ಇದು ಸ್ಟ್ಯಾಂಡ್ ಇಟ್ಟು ನನ್ನ ಮೊಬೈಲ್ ಇಟ್ಟರೆ ಸಾಕು, ನನ್ನ ಕ್ಯಾಮ್ರಾ ಆನ್ ಮಾಡಿದರೆ ಸಾಕು, ಅವ್ನು ಕೂತ್ಕೊಂಡ್ಬಿಡ್ತಾನೆ. ಸೊ ಈಗ ಅವನಿಗೆ ಖುಷಿಯಾಗಿದೆ. ಯಾಕೆ ಖುಷಿಯಾಗಿದೆ ಅಂತಂದರೆ ಅವನಿಗೆ ಇದು ಮಾಡ್ತಾರೆ, ಈ ಟೈಮ್ಗೆ ಇದು ಮಾಡ್ತಾರೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ನಮ್ಮೆಲ್ಲರಿಗಿಂತ ಇವ್ರಿಗೆ ಹೆಂಗಿರುತ್ತೆ ಅಂದರೆ ತುಂಬ ಜಾಣರಾಗಿರ್ತಾರೆ. ನಾವು ಅದನ್ನು ಕಂಡ್ಕೋಬೇಕು ಮತ್ತು ನಮಗೆ ತುಂಬ ಪೇಷನ್ಸ್ ಬೇಕು. ಪಾಲಕರಲ್ಲೇ ನಾನು ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಮಕ್ಕಳು ಗಲಾಟೆ ಆಗ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಏನಿಲ್ಲ ತುಂಬ ವೈಲೆಂಟ್ ಆಗಿದ್ದಾರೆ, ತುಂಬ ಎರೋಗನ್ಸ್ ಆಗಿದ್ದಾರೆ ಅಂತಂದರೆ ತಲೆ ಕಚ್ಕೋಬೇಡಿ. ಅವ್ರನ್ನ ಕಾಮ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅವ್ರು ಯಾವುದು ಇಷ್ಟಪಡ್ತಾರೋ, ಯಾವುದು ಅವ್ರಿಗೆ ಇಷ್ಟ ಆಗಲ್ವೋ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ. ಬಹಳ ಮುಖ್ಯವಾದದ್ದು ಇದು ಅಬ್ಸರ್ವ್. ಅವರು ಊಟದಿಂದ ಹಿಡಿದು ಅವ್ರ ಬಟ್ಟೆ ಇರ್ಬೋದು. ಕೆಲವೊಂದು ಸಲ ಅವ್ರ ಬಟ್ಟೆನೂ ನನ್ನ ಪ್ರಣವ್ ಏನಿಲ್ಲ, ಕೆಲವೊಂದು ಬಟ್ಟೆ, ಆಮೇಲೆ ಕೆಲವೊಂದು ಸ್ಥಳಗಳಿಗೆ ಹೋದಾಗ ಅವ್ರ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬೇರೆ ಇರುತ್ತೆ. ಮನೆಗೆ ಹೋದಾಗ ಅಬ್ಸರ್ವೇಷನ್ ಜಾಸ್ತಿ. ಬೇರೆದವ್ರ ಮನೆಗೆ ಹೋಗ್ತೀರಿ, ಅಲ್ಲಿ ಹೊಂದ್ಕೊಳ್ಳಲ್ಲ, ಬೇರೆ ಮಕ್ಕಳ ಜೊತೆ ಹೊಂದ್ಕೊಳ್ಳಲ್ಲ. ಸೊ ಇದೆಲ್ಲ ನೀವು ತಲೆ ಕಚ್ಕೋಬೇಡಿ. ಸ್ವಲ್ಪ ಅವನು ಹಾಗೆ ಬಿಡ್ತಾ ಹೋಗಿ, ಆವಾಗ ನಿಮಗೆ ಗೊತ್ತಾಗ್ತಾ ಹೋಗ್ತದೆ, ಇದು ಆಗುತ್ತೆ. ಸೊ ಪ್ರಣವ್, ನನಗೆ ಆನೆ ಕೊಡು. ಆನೆ ಎಲ್ಲಿದೆ? ಆನೆ ಕೊಡು. ಆನೆ ಕೊಡು. ಆನೆ ಕೊಡು. ಆನೆ ತೋರಿಸು. ಆನೆ ಕೊಡು. ಆನೆ ಕೊಡು. ಆನೆ ಕೊಡು. ಪ್ರಣವ್, ಆನೆ ಕೊಡು. ಆನೆ ಎಲ್ಲಿದೆ? ನನಗೆ ಆನೆ ಕೊಡು. ಅದೇನು ಕ್ಲಿಪ್ ನೋಡಿ, ಅದನ್ನು ಅವ್ನು ಹಿಡ್ದಿದ್ದಾನಲ್ಲ, ಆ ಕ್ಲಿಪ್ಪನ್ನು ಒತ್ತೋದನ್ನು ಅವ್ರಿಗೆ ಟ್ರೈ ಮಾಡಿಸಿ. ಅದರಲ್ಲಿ ಏನಾಗುತ್ತೆ ಅಂದರೆ ಮಸಲ್ಸಿಗೆ ತುಂಬ ಶಕ್ತಿ ಬರುತ್ತೆ. ಇಂಥವೆಲ್ಲ ನೀವು ಕೊಡ್ತಾ ಹೋದರೆ ತುಂಬ ಇದು ಆಗುತ್ತೆ. ಚಿಂಪಾಜಿ ಕೊಡು. ಚಿಂಪಾಜಿ ಮಂಗ. ಚಿಂಪಾಜಿ ಕೊಡು. ನೀವು ಯಾವ ಭಾಷೆ ಕಲಿಸ್ತಿರೋ ಅದೇ ಭಾಷೆಯಲ್ಲಿ ಕಲಿಸಿ. ಕನ್ನಡ ಕಲಿಸ್ತಾ ಇದ್ದರೆ ಕನ್ನಡನೇ ಇದು ಮಾಡಿ. ಕುತ್ಕೋ. ಹೋಗ್ಬಾರ್ದು. ಕುತ್ಕೋ. ಬಾ. ಇದು ಕೊಡು ನನಗೆ ಬಾಚಣಿಕೆ ಕೊಟ್ಟೋಗು. ಬಾಚಣಿಕೆ ಕೊಡು. ಸೊ ನೋಡಿ, ಅವನಿಗೆ ಇಷ್ಟ ಆಗಲಿಲ್ಲ, ಕೆಲವೊಂದಿಷ್ಟು ವಿಷಯಗಳು ಇಷ್ಟ ಆಗಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಮಾಡ್ಲಿಕ್ಕೆ ಚಲೋ ಮಾಡ್ತಾರೆ. ಅವ್ರು ಹೊರಟೋಗೋದು, ಅವ್ರಿಗೆ ಬೇರೆ ಏನೋ ಅನ್ನಿಸ್ತಾ ಇರ್ತದೆ. ಇದೆಲ್ಲ ನಾವು ಗಮನಿಸ್ತಾ ಇರಬೇಕಾಗುತ್ತೆ. ನೋಡಿ, ಅವನಿಗೆ ಬೇರೆ ಆಟ ಸಾಮಾನು ಬೇಕಾಯಿತು. ಆಟ ಸಾಮಾನು ತರ್ಲಿಕ್ಕೆ ಹೋದ, ಈಗ ತೊಗೊಂಡು ಬಂದ ಅವನು. ಫೋನ್ ಕೊಡು. ಫೋನ್ ಕೊಡು ನನಗೆ. ಫೋನ್ ಎಲ್ಲಿದೆ? ಫೋನ್ ಮಾತಾಡು. ಫೋನ್ ಕೊಡು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಫೋನ್. ಫೋನ್ ನೋಡಿ, ತೋರಿಸು. ಇಲ್ಲಿ ತೋರಿಸು. ಫೋನ್ ತೋರಿಸು. ಫೋನ್ ಮಾಡು. ಹಲೋ ತಂಗಿ ಪಾಪಾಗೆ ಮಾತಾಡು. ನಿಮ್ಮ ಮನೇಲಿ ಬೇರೆ ಮಕ್ಕಳಿದ್ರೆ ಭಾಳ ಚೆನ್ನಾಗಿರುತ್ತೆ. ಸೊ ತಂಗಿನೋ ಅಣ್ಣನೋ ಯಾರೋ ಇದ್ದರೆ ಅವ್ರ ಜೊತೆ ಆಟ ಆಡ್ಲಿಕ್ಕೆ ಬಿಡಿ. ಅವ್ರನ್ನ ತಡೆಗಟ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತೀನಿ, ನಾನು ತಡೆಗಟ್ಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಡಿಸ್ಕರೇಜ್ ಮಾಡಬೇಡಿ. ಡಿಸ್ಕರೇಜ್ ಮಾಡಿದಾಗ ಏನಾಗುತ್ತೆ, ತುಂಬ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಚಲೋ ಆಗುತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನೀವು ಕಾಮಾಗಿ ಕೂಲಾಗಿ ಮಾಡಿದರೆ ನಿತ್ಯ ಇವ್ರ ಜೊತೆ ಒಂದು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ. ತಂದೆ ತಾಯಿ ಮಾಡಿ ಪ್ಲೀಸ್. ತಾಯಿ ಒಬ್ಬರೇ ಅಲ್ಲ, ತಂದೆನೂ ಮಾಡಿ, ಹುಡುಕಿದ ಸದಸ್ಯರು ಮಾಡಲಿ, ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಮಾಡಲಿ. ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೊಂದು ಉತ್ಸಾಹ ಸಿಗುತ್ತೆ, ಪ್ರೋತ್ಸಾಹ ಆಗುತ್ತೆ. ಸೊ ಅದು ತುಂಬ ಪ್ರಾಮುಖ್ಯತೆ ಪಡೀತದೆ. ಸೊ ಅಂತ ಹೇಳ್ತಾ ಇವತ್ತಿನ ಈ ವಿಲಾಗನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನನಗೆ ತಿಳಿಸಿ, ಇನ್ಬಾಕ್ಸಲ್ಲಿ ಹಾಕಿ. ಸೊ ಆಮೇಲೆ ಏನಿಲ್ಲ, ಬೇರೆ ಏನಾದರೂ ನಿಮ್ಮ ಕ್ವಶನ್ಸ್ ಇದ್ದರೆ ಹೇಳಿ. ಹಾಗೆ ನಿಮ್ಮ ಮಕ್ಕಳು ಈ ಥರದ್ದು ಯಾರಾದರೂ ಇದ್ದರೆ, ನಿಮ್ಮ ಸುತ್ತಮುತ್ತಲೂ ಇದ್ದರೆ ಅವ್ರ ಫೋಟೋ ಕಳಿಸಿ ನಮಗೆ. ಆಮೇಲೆ ಏನಿಲ್ಲ, ನಾನು ವಾಟ್ಸಪ್ ನಂಬರನ್ನು ನಾನು ಹಾಕಿರ್ತೀನಿ, 9342905783 ಇದು ವಾಟ್ಸಪ್ ನಂಬರ್. ಸೊ ಮೇಲ್ ಐ ಡಿನೂ ಕೂಡ ಇರುತ್ತೆ. ಸೊ ಅದಕ್ಕೆ ನೀವು ಕಳಿಸ್ಬೋದು.
ಸೊ ಕಳಿಸಿ, ಅಥವಾ ನೀವು ನಿಮ್ಮ ಫೋನ್ ನಂಬರನ್ನು ನನಗೆ ಶೇರ್ ಮಾಡಿದರೆ ಅಥವಾ ನಿಮ್ಮ ಇದನ್ನು ನನಗೆ ಶೇರ್ ಮಾಡಿದರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ವಿವರಗಳನ್ನು ಕೇಳ್ತೀನಿ. ಹಾಗೆ ನಿಮ್ಮ ಮಕ್ಕಳದ್ದು ಕೂಡ ಇಲ್ಲಿ ಬರೋ ಹಾಗೆ ಅವ್ರನ್ನೂ ಕೂಡ ಸಂದರ್ಶನ ಮಾಡೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ. ಹೀಗೆ ಏನಿಲ್ಲ, ನಮಗೆ ಪ್ರೋತ್ಸಾಹಿಸಿರಿ. ಇದು ವಿಶೇಷವಾಗಿ ವಿಶೇಷಚೇತನ ಮಕ್ಕಳಿಗೆ ಇರತಕ್ಕಂಥದ್ದು. ಸೊ ಅವ್ರಿಗೆ ಒಂದು ರೀತಿಯಲ್ಲಿ ಅವ್ರ ಪಾಲಕರಿಗೆ ಅವೇರ್ನೆಸ್ ಬರಲಿ, ಅವ್ರಿಗೆ ಎಲ್ಲ ಜಾಗೃತಿ ಆಗಲಿ. ನಮ್ಮ ಮಕ್ಕಳು ಕೂಡ ನಾರ್ಮಲ್ ಆಗಿದ್ದಾರೆ ಅನ್ನೋದನ್ನು ತಿಳಿಲಿ, ಮತ್ತು ನಾವೆಲ್ಲ ಹೇಗೆ ಇವ್ರನ್ನ ಪಾಠ ಮಾಡ್ಬೋದು ಮತ್ತು ಇವ್ರನ್ನ ಹೇಗೆ ಎಜುಕೇಟೆಡ್ ಆಗಿ ಮಾಡ್ಬೋದು ಮತ್ತು ನಿತ್ಯದ ಜೀವನವನ್ನು ಹೇಗೆ ಇದು ಮಾಡ್ಬೋದು. ಪ್ರಣವ್ ಕೂತ್ಕೋ, ನಮಸ್ಕಾರ ಹೇಳು, ನಮಸ್ಕಾರ ನಮಸ್ಕಾರ ಹೇಳು, ನಮಸ್ಕಾರ ನಮಸ್ಕಾರ, ನಮಸ್ತೆ ನಮಸ್ತೆ ಹೇಳು, ನಮಸ್ತೆ ಪ್ರಣವ್, ನಮಸ್ತೆ ಹೇಳು, ನಮಸ್ತೆ ಹೇಳ್ಬೇಕು. ಹಾಂ ಬಾಯ್ ಅನ್ನು, ಬಾಯ್ ಬಾಯ್ ಹೇಳು, ಬಾಯ್. ಹಾಂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ನಮಸ್ಕಾರ.